गणताक्लेशनाशाय गोविन्दाय नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुम् आद्यम् ईशं वन्दे भवघ्नम् अमरासुरसिद्धवन्द्यम्। ಜಗದೇಕನಾಥಂ ನಾರಾಯಣಂ ವಂದೇ. ಜಗತ್ತಿಗೆ ಅನೇಕ ಮಂದಿ ಒಡೆಯರಿದ್ದಾರೆ. ರುದ್ರನಾಗಿರ್ಬೋದು, ಚತುರ್ಮುಖ ಬ್ರಹ್ಮನಾಗಿರ್ಬೋದು, ಇಂದ್ರನಾಗಿರ್ಬೋದು, ದೇವತೆಗಳು ಅನೇಕ ಮಂದಿ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಜವಾಬ್ದಾರಿಗಳು ಇದ್ದಾವೆ. ಅವರೆಲ್ಲರೂ ಕೂಡ ನಮ್ಮ ಸ್ವಾಮಿಯೇ. ಆದರೆ ಅವರೆಲ್ಲರಿಗಿಂತ ಮುಖ್ಯವಾಗಿ ಅವರೆಲ್ಲರಿಗೂ ಸ್ವಾಮಿಯಾದವನು ಅದು ನಾರಾಯಣ. ಅಂತಹ ಜಗತ್ತಿಗೆ ಮುಖ್ಯವಾಗಿ ಸ್ವಾಮಿಯಾದಂತಹ ಸಕಲ ಜಗತ್ತನ್ನು ಕೂಡ ನಿಯಮನ ಮಾಡುವಂತಹ ಆ ನಾರಾಯಣನನ್ನ ನಮಸ್ಕಾರ ಮಾಡ್ತೇನೆ ಅಂಥೇಳಿ ಮಂಗಳ ಶ್ಲೋಕದಲ್ಲಿ, ಮಹಾಭಾರತದ ಪ್ರಥಮ ಶ್ಲೋಕಗಳಲ್ಲಿ ಆ ನಾರಾಯಣನ ಗುಣವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ತ್ರೈಗುಣ್ಯ ವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ ವಂದೇ ಅಂಥೇಳಿ ಭಗವಂತನ ಅನೇಕ ಗುಣಚಿಂತನೆಯನ್ನು ಮಾಡ್ತಾರೆ. ತ್ರೈಗುಣ್ಯ ವರ್ಜಿತಂ ಅಂತ ಹೇಳಿದರೆ ಮೂರು ಗುಣಗಳು ಯಾವುದು ಅಂತ ಹೇಳಿದರೆ ಸಾತ್ವಿಕ, ಸತ್ವ, ರಜೋ, ತಮೋ ಗುಣಗಳು. ಈ ಮೂರು ಗುಣಗಳು ಎಲ್ಲ ಜೀವಜಾತಗಳನ್ನು ಕೂಡ ನಿಯಮನ ಮಾಡ್ತವೆ. ಇದರ ಅಡಿಯಲ್ಲಿ ಅಂದರೆ ಈ ತ್ರಿಗುಣಗಳ ಪರಿಧಿಯಲ್ಲಿ ಸಿಲುಕಿ ನಾವೆಲ್ಲರೂ ಕೂಡ ಒಳ್ಳೆಯ ಕರ್ಮಗಳಾಗಿರ್ಬೋದು ಅಥವಾ ಕೆಟ್ಟ ಕರ್ಮಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಈ ಗುಣಗಳ ಅಧೀನವಾಗಿ ನಾವು ಮಾಡ್ತೇವೆ. ಅದನ್ನು ನಾವೆಲ್ಲರೂ ಕೂಡ ಈ ಗುಣಗಳ ಅಧೀನರಾಗಿದ್ದೇವೆ, ತ್ರಿಗುಣಗಳಿಂದ ಕೂಡಿದವರಾಗಿದ್ದೇವೆ. ಅದು ಒಳ್ಳೆಯ ಗುಣವೋ ಕೆಟ್ಟ ಗುಣವೋ ಯಾವುದೋ ಒಂದು ಗುಣಗಳಿಂದ ನಾವು ಕೂಡಿರ್ತೇವೆ. ಎರಡೂ ಇರ್ತದೆ, ಒಂದು ಸ್ವಲ್ಪ ಒಳ್ಳೆಯದು, ಒಂದು ಸ್ವಲ್ಪ ಕೆಟ್ಟದು ಅಂತೇಳಿ. ಹೀಗೆ ತ್ರಿಗುಣಗಳಿಂದ ಕೂಡಿದವರು ನಾವೆಲ್ಲ. ಹಾಗೆ ಭಗವಂತನು ಕೂಡ ನಮ್ಮ ಹಾಗೆ ಅವನಿಗೂ ಕೂಡ ಈ ಗುಣಗಳಿಂದ ಕೂಡಿದ್ದಾನೋ ಹೇಳಿದ್ರೆ ದುರ್ಗುಣಗಳು ಇಲ್ಲ ಅಂತ ಹೇಳಿ ಗೊತ್ತುಂಟು. ನಾವು ಸದ್ಗುಣಗಳು ನಮ್ಮ ಲೋಕದಲ್ಲಿ ನಾವು ಕರೆಯುವಂತಹ ಸದ್ಗುಣಗಳಿಂದ ಯಾರು ತುಂಬಿದ್ದಾನೋ ಹೇಳಿದ್ರೆ ಈ ಲೋಕದಲ್ಲಿರುವಂತಹ ಏನು ಸತ್ವಗುಣಗಳಿದ್ದಾವೆ ಅದರಿಂದ ಉಂಟಾಗುವಂತಹ ಸತ್ವಗುಣದ ಪ್ರವೃತ್ತಿಯಿಂದ ಆಗುವಂಥ ಏನೆಲ್ಲ ಒಳ್ಳೆಯ ನಡವಳಿಕೆಗಳೇನಿದ್ದಾವೆ ಅದು ಯಾವುದು ಕೂಡ ಭಗವಂತನಲ್ಲಿಲ್ಲ. ಇದಕ್ಕಿಂತ ಹೊರತಾದಂತಹ ಅಪ್ರಾಕೃತವಾದಂತಹ ಗುಣಗಳಿಂದ ಪೂರ್ಣನಾದವನು ನಾರಾಯಣ. ಅದರಿಂದ ತ್ರೈಗುಣ್ಯ ವರ್ಜಿತಂ ಅಂತ ಹೇಳಿದ್ರೆ ತ್ರಿಗುಣಗಳಿಂದ ರಹಿತನಾದವನು, ಅವನು ತನ್ನ ಸ್ವರೂಪವೇ ಆದಂತಹ ಗುಣಗಳಿಂದ ಪೂರ್ಣನಾದವನು ಅಂತ ಹೇಳಿ ಅದಕ್ಕೆ ಅರ್ಥ. ಆದ್ದರಿಂದ ವೇದದಲ್ಲಿ ಆ ಭಗವಂತನನ್ನ ನಿರ್ಗುಣ ಅಂತ ಹೇಳಿ ಕರೀತಾರೆ. ಹಾಗೆ ಸಗುಣ ಅಂತ ಹೇಳಿಯೂ ಕರೀತಾರೆ. ನಿರ್ಗುಣ ಅಂತ ಹೇಳಿದ್ರೆ ಈ ಪ್ರಕೃತಿಯ ಈ ಮೂರು ಸತ್ವರಜೋ ತಮೋ ಗುಣಗಳಿಲ್ಲ ಅಂತ ಅರ್ಥ. ಹಾಗೆ ಸಗುಣ ಅಂತ ಹೇಳಿದ್ರೆ ಅವನ ಚಿದಾನಂದ ರೂಪವಾದಂತಹ ಗುಣಗಳಿಂದ ಕೂಡಿದವನು, ಅಪ್ರಾಕೃತವಾದಂತಹ ಅನಂತ ಗುಣಗಳಿಂದ ಕೂಡಿದವನು ಅಂತ ಹೇಳಿ ಅರ್ಥ. ಹೀಗೆ ವೇದದಲ್ಲಿ ಹೇಳಿರುವಂಥದ್ದು ಈ ಅರ್ಥದಲ್ಲಿ. ಆದ್ರಿಂದ ಭಗವಂತನಿಗೆ, ದೇವರಿಗೆ ಯಾವುದೇ ಗುಣ ಇಲ್ಲ ಅಂತ ಹೇಳುವಂತಹ ಮತಗಳು ಕೂಡ ಇದ್ದಾವೆ. ಆದರೆ ಆ ಮತ ತಪ್ಪು. ಅದರ ಅರ್ಥ ನಿರ್ಗುಣ ಅಂತ ಹೇಳಿದ್ರೆ ಪ್ರಕೃತಿಗೆ ಸಂಬಂಧಪಟ್ಟಂತಹ ಗುಣಗಳಿಲ್ಲ ಅಂತ ಹೇಳಿ ಅರ್ಥ. ಅದರಿಂದ ತ್ರೈಗುಣ್ಯ ವರ್ಜಿತಂ ಅಂತ ಹೇಳಿದ್ರೆ ಈ ತ್ರಿಗುಣಗಳಿಂದ ತ್ರಿಗುಣಾತೀತನಾದಂತಹ ನಾರಾಯಣನನ್ನ ನಮಸ್ಕಾರ ಮಾಡ್ತೇವೆ ಅಂತ ಹೇಳಿ ಸಂಕಲ್ಪ. ಯಾಕೆ ಅಂತ ಹೇಳಿದ್ರೆ ನಾವು ಕೂಡ ಈ ತ್ರಿಗುಣಗಳ ಬಂಧನದಲ್ಲಿ ಇರುವಂಥವ್ರು. ಇದರಿಂದ ನಾವು ದಾಟಬೇಕು ಅಂತ ಹೇಳಿದ್ರೆ ಅದರಿಂದ ಅತೀತನಾದವನು ಯಾರಿದ್ದಾನೋ ಅವನ ಅನುಗ್ರಹ ಬೇಕು. ಅದಕ್ಕೋಸ್ಕರ ಅಂತಹ ನಾರಾಯಣನಿಗೆ ನಮಸ್ಕರಿಸ್ತೇವೆ ಅಂತ ಹೇಳಿ ಪ್ರಾರಂಭದಲ್ಲಿ ಹೇಳ್ತಾರೆ. ಇನ್ನು ಅಜಂ ವಿಭುಂ ಆದ್ಯಂ. ಅಜ ಅಂತ ಹೇಳಿದ್ರೆ ಹುಟ್ಟಿಲ್ಲದವನು. ಭಗವಂತ ಅನಾದಿ ಕಾಲದಿಂದಲೂ ಕೂಡ ಇರುವಂಥವನು. ವಿಭುಂ ಸರ್ವಸಮರ್ಥನಾದವನು, ಯಾವ ಕೆಲಸವನ್ನು ಮಾಡಬಹುದು. ಇಡೀ ಬ್ರಹ್ಮಾಂಡದ ಸೃಷ್ಟಿಯಿಂದ ಹಿಡಿದು ಸೃಷ್ಟಿ ನಿಯಮನ, ಸಂಹಾರ, ಜ್ಞಾನ ಅಜ್ಞಾನ, ಬಂಧ ಮೋಕ್ಷ, ಹೀಗೆ ಇವೆಲ್ಲವನ್ನು ಕೂಡ ಮಾಡುವವನು ಆ ನಾರಾಯಣ. ಸರ್ವಸಮರ್ಥನಾಗಿರುವವನು. ನಮ್ಮ ಹಾಗೆ ಶ್ರಮಪಟ್ಟು ಕೆಲಸ ಮಾಡಬೇಕು ಅಂತಿಲ್ಲ. ಕೇವಲ ತನ್ನ ಇಚ್ಛಾ ಮಾತ್ರದಿಂದಲೇ ಸಕಲ ಜಗತ್ತನ್ನ ನಿಯಮನ ಮಾಡುವವನು ಅವನು. ಸರ್ವಸಮರ್ಥನಾದವನು. ಮತ್ತೆ ಆದ್ಯಂ, ಇಡೀ ಜಗತ್ತಿಗೆ ಸೃಷ್ಟಿಕರ್ತನು, ಮೊದಲಿರುವವನು ಅವನು. ಅಂತಹ ಆ ನಾರಾಯಣನನ್ನ
ಯಾರೆಲ್ಲ ವಂದಿಸ್ತಾರೆ ಹೇಳಿದ್ರೆ ಹಿಂದಿನ ವಿಶೇಷಣದಲ್ಲಿ ಸಕಲ ಲೋಕ ನಮಸ್ಕೃತಂ ಅಂತ ಹೇಳಿ ಸಕಲ ಜೀವಜಾತರು ಕೂಡ ಆ ಭಗವಂತನನ್ನ ನಮಸ್ಕಾರ ಮಾಡ್ತಾರೆ ಅಂತ ಹೇಳಿ, ಈಗ ಅಮರಾಸುರ ಸಿದ್ಧವಂದ್ಯಂ ಅಂತ ಹೇಳಿ, ಅಮರ ಅಂದ್ರೆ ದೇವತೆಗಳು, ಅಸುರ ಅಂತ ಹೇಳಿದ್ರೆ ರಾಕ್ಷಸರು ಅಂದ್ರೆ ಅಸುರ ವಂಶದಲ್ಲಿ ಹುಟ್ಟಿದಂತಹ ಭಗವದ್ಭಕ್ತರು, ಇನ್ನು ಸಿದ್ಧವಂದ್ಯಂ ಸಿದ್ಧರು, ಇವರೆಲ್ಲರಿಂದಲೂ ಕೂಡ ಅಂದ್ರೆ ಜ್ಞಾನಿಗಳು, ಇವರೆಲ್ಲರಿಂದ ವಂದಿಸಲ್ಪಡುವಂತಹ ಭಗವಂತ ಯಾಕೆ ವಂದಿಸಲ್ಪಡ್ತಾನೆ ಅಂತ ಹೇಳಿದ್ರೆ ಭವಘ್ನಂ ಒಂದೇ, ಅವನು ನಮ್ಮ ಸಂಸಾರದ ದುಃಖಗಳಿಂದ, ಸಂಸಾರವೇ ದುಃಖ, ಆ ಸಂಸಾರ ದುಃಖದಿಂದ ಪಾರು ಮಾಡಿ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನುವ ದೃಷ್ಟಿಯಲ್ಲಿ ಅದಕ್ಕೆ ಸರ್ವಸಮರ್ಥನಾದವನು ಅವನು ಮಾತ್ರ ಅಂತ ಹೇಳಿ ಮೋಕ್ಷವನ್ನ ಕೊಡುವಂಥವನು ಆ ನಾರಾಯಣ ಮಾತ್ರ ಆದದ್ರಿಂದ ಅಂತಹ ಈ ಎಲ್ಲ ಉದ್ದೇಶಗಳಿಂದ ಆ ಸರ್ವಸಮರ್ಥನಾದಂತಹ ನಾರಾಯಣನನ್ನ ಸಂಸಾರ ಬಂಧನವನ್ನ ನಿವಾರಿಸುವಂತಹ ಅವನನ್ನ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಪ್ರಾರಂಭದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ನಾವು ಕೂಡ ಭಗವಂತನ ಈ ಚಿಂತನೆಗಳನ್ನ ಗುಣಚಿಂತನೆಯನ್ನ ಮಾಡಬೇಕು. ದೇವರು ಹೇಗಿದ್ದಾನೆ ಅಂತ ಕೇಳಿದ್ರೆ ಈ ಗುಣಗಳನ್ನೆಲ್ಲ ನಾವು ಹೇಳಬೇಕು. ಆಗ ಅವನ ಮಹಿಮೆ ನಮಗೆ ತಿಳಿತಾನೆ. ದೇವರು ದೊಡ್ಡವನು ಅನ್ನೋದು ನಮಗೆ ಗೊತ್ತಿದೆ. ಆ ದೊಡ್ಡವನು ಯಾವ ರೀತಿ ಅಂತ ಹೇಳಿ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಗ್ರಂಥಗಳಲ್ಲಿ ತಿಳಿಸಿದಂತಹ ಗುಣಚಿಂತನೆಯನ್ನ ಮಾಡಬೇಕು. ಅವನು ದೋಷ ದೂರನಾಗಿರುವವನು, ಗುಣಪೂರ್ಣನಾಗಿರುವವನು, ಸಕಲ ಜನರಿಂದ ಸಕಲ ಸಜ್ಜನರಿಂದ ವಂದಿಸಲ್ಪಡುವವನು, ದೇವತೆಗಳು ಅಸುರರು ಜ್ಞಾನಿಗಳಿಂದಲೂ ಕೂಡ ವಂದಿಸಲ್ಪಡುವವನು, ಅವನಿಗೆ ಹುಟ್ಟಿಲ್ಲ ನಾಶವಿಲ್ಲ, ಸರ್ವಸಮರ್ಥನಾದವನು, ತ್ರಿಗುಣಾತೀತನಾದವನು, ಈ ರೀತಿಯಾಗಿ ಸಂಸಾರ ಬಂಧನದಿಂದ ನಮ್ಮನ್ನ ವಿಮುಕ್ತಿಗೊಳಿಸುವವನು ಅಂತ ಹೇಳಿ ಆ ಭಗವಂತನನ್ನ ನಾವು ಚಿಂತನೆ ಮಾಡಿದ್ರೆ